ನಮೋ ಭಗವತೆ ವಾಸುದೇವಾಯ. ಹರೇ ಕೃಷ್ಣ. ಈಗ ನಾವು ಶ್ರೀಮದ್ ಭಾಗವತದಲ್ಲಿ ನಾರದ ಮಹರ್ಷಿಗಳು ಯುಧಿಷ್ಠಿರ ಮಹಾರಾಜನಿಗೆ ಭಗವಂತನ ಬಗೆಗಿನ ಜ್ಞಾನವನ್ನು ಕೊಡುವುದನ್ನು ನೋಡ್ತಾ ಇದ್ದೇವೆ. ಇವತ್ತಿನ ಶ್ರೀಮದ್ ಭಾಗವತದ ಶ್ಲೋಕ 1ನೇ ಸ್ಕಂದದ 13ನೇ ಅಧ್ಯಾಯದ 50ನೇಯ ಶ್ಲೋಕ. ನಿಷ್ಪಾದಿತಂ ದೇವಕೃತ್ಯಂ ಅವಶೇಷಂ ಪ್ರತೀಕ್ಷತೆ ತಾವದ್ಯೂಯಮವೇಕ್ಷಧ್ವಂ ಭವೇದ್ ಯಾವದಿಹೇಶ್ವರಃ. ದೇವತೆಗಳಿಗೆ ಸಹಾಯ ಮಾಡಲು ಭಗವಂತನು ಆಗಲೇ ತನ್ನ ಕರ್ತವ್ಯವನ್ನ ನಿರ್ವಹಿಸಿದ್ದಾನೆ. ಈಗ ಉಳಿದಿದ್ದನ್ನ ನಿರೀಕ್ಷಿಸುತ್ತಿದ್ದಾನೆ. ನೀವು ಪಾಂಡವರು ಭಗವಂತನು ಈ ಭೂಮಿಯ ಮೇಲಿರುವವರೆಗೂ ಕಾಯಬಹುದು. सुरों को सहाय करने के लिए भगवान जी अपने कर्तव्य को समाप्त कर चुके हैं. अब वो बचे हुए कार्य को प्रतीक्षा कर रहे हैं. आप पांडव भगवान जब तक पृथ्वी पर रहते हैं तब तक निरीक्षा कर सकते हैं. ಭಗವಂತನ ದ್ವೇಷಿಗಳಷ್ಟೇ ಅಲ್ಲದೆ ಅವನ ಭಕ್ತರ ದ್ವೇಷಿಗಳೂ ಆದ ಅಸುರರು ಈ ಐಹಿಕ ಜಗತ್ತಿನ ದೇವತಾ ಶಾಸಕರನ್ನ ಅತಿಯಾಗಿ ಪೀಡಿಸುತ್ತಾರೆ. ಆಗ ದೇವತೆಗಳ ಸಹಾಯಕ್ಕೆಂದು ಆಧ್ಯಾತ್ಮಿಕ ಆಕಾಶದಲ್ಲಿ ಅತ್ಯುನ್ನತ ಲೋಕವಾದ ಕೃಷ್ಣ ಲೋಕದಿಂದ ಭಗವಂತನು ಅವತರಿಸಿ ಬರುತ್ತಾನೆ. ಹಿಂದೆ ಹೇಳಿದಂತೆ ಬದ್ಧರಾದ ಜೀವಿಗಳು ಐಹಿಕ ಜಗತ್ತಿನ ಸಂಪನ್ಮೂಲಗಳ ಮೇಲೆ ಪ್ರಭುತ್ವ ಸ್ಥಾಪಿಸುವ ಬಲವಾದ ಬಯಕೆಯಿಂದ ಕೂಡಿರುತ್ತಾರೆ. ಆ ಬಯಕೆಯಿಂದ ಆದೇಶಿತವಾದ ತಮ್ಮದೇ ಆಯ್ಕೆಯಿಂದ ಐಹಿಕ ಸಂಬಂಧಗಳ ಸಂಪರ್ಕವನ್ನು ಬೆಳೆಸುತ್ತಾರೆ. ತಾವು ಸಮೀಕ್ಷಿಸಿದ ಎಲ್ಲಕ್ಕೂ ನಕಲಿ ಪ್ರಭುಗಳಾಗುತ್ತಾರೆ. ಪ್ರತಿಯೊಬ್ಬನೂ ನಕಲಿ ದೇವತೆಯಾಗಲು ಪ್ರಯತ್ನಿಸುತ್ತಿದ್ದಾನೆ. ಅಂತಹ ನಕಲಿ ದೇವತೆಗಳ ಮಧ್ಯೆ ತೀವ್ರ ಸ್ಪರ್ಧೆ ಇದೆ. ಅಂತಹ ಸ್ಪರ್ಧಾಳುಗಳನ್ನೇ ಸಾಮಾನ್ಯವಾಗಿ ಅಸುರರೆಂದು ಕರೆಯಲಾಗಿದೆ. ಈ ಜಗತ್ತಿನಲ್ಲಿ ಅಸಂಖ್ಯ ಅಸುರರಿದ್ದಾಗ ಅದು ಭಗವಂತನ ಭಕ್ತರಿಗೆ ನರಕವಾಗಿ ಪರಿಣಮಿಸುತ್ತದೆ. ಅಸುರರ ಹೆಚ್ಚಳದಿಂದಾಗಿ ಸ್ವಭಾವತಃ ಭಗವಂತನ ಭಕ್ತರಾದ ಜನ ಶುದ್ಧ ಭಗವದ್ಭಕ್ತರು ಮತ್ತು ಉನ್ನತ ಲೋಕದಲ್ಲಿರುವಂತಹ ದೇವತೆಗಳು ಕಷ್ಟಗಳ ಬಿಡುಗಡೆಗಾಗಿ ಭಗವಂತನನ್ನು ಪ್ರಾರ್ಥಿಸುತ್ತಾರೆ. ಮಾನವ ಸಮಾಜವನ್ನು ಪ್ರಾಣಿ ಸಮುದಾಯವನ್ನು ಕೂಡ ಪತಿತಾವಸ್ಥೆಯಿಂದ ಉದ್ಧರಿಸಲು ತನ್ನ ಧಾಮದಿಂದ ಭಗವಂತನೇ ಸ್ವಯಂ ಅವತರಿಸುತ್ತಾನೆ, ಇಲ್ಲವೇ ತನ್ನ ಕೆಲವು ಭಕ್ತರನ್ನ ನಿಯೋಜಿಸುತ್ತಾನೆ. ಅಂತಹ ವಿಪ್ಲವಗಳು ಮಾನವ ಸಮಾಜದಲ್ಲಷ್ಟೇ ಅಲ್ಲ, ಪ್ರಾಣಿ ಪಕ್ಷಿಗಳ ಮಧ್ಯೆ ಅಥವಾ ಊರ್ಧ್ವ ಲೋಕದಲ್ಲಿರುವಂತಹ ದೇವತೆಗಳನ್ನೂ ಒಳಗೊಂಡಂತೆ ಇತರ ಜೀವಿಗಳ ಮಧ್ಯೆ ಕೂಡ ಸಂಭವಿಸಬಹುದು. ಕಂಸ, ಜರಾಸಂಧ, ಶಿಶುಪಾಲರಂಥ ಅಸುರರನ್ನು ಸೋಲಿಸಲು ಭಗವಾನ್ ಕೃಷ್ಣನೇ ಸ್ವಯಂ ಅವತರಿಸಿದ್ದಾನೆ. ಮಹಾರಾಜ ಯುಧಿಷ್ಠಿರನ ಆಳ್ವಿಕೆಯ ಅವಧಿಯಲ್ಲೂ ಭಗವಂತನು ಸರಿಸುಮಾರಾಗಿ ಎಲ್ಲ ಅಸುರರನ್ನೂ ಕೊಂದಿದ್ದಾನೆ. ಈಗ ಅವನು ತನ್ನ ಸಂಕಲ್ಪದಿಂದಲೇ ಈ ಲೋಕದಲ್ಲಿ ಕಾಣಿಸಿಕೊಂಡ ಯದುವಂಶವೆಂಬ ತನ್ನ ಕುಲದ ಲಯಕ್ಕಾಗಿ ಕಾಯುತ್ತಿದ್ದಾನೆ. ತನ್ನ ಶಾಶ್ವತ ಧಾಮಕ್ಕೆ ತಾನೇ ತೆರಳುವ ಮುನ್ನ ಅವರೆಲ್ಲರನ್ನೂ ಕರೆದುಕೊಂಡು ಹೋಗಲು ಭಗವಂತ ಬಯಸಿದ್ದನು. ನಾರದರು ವಿದುರನಂತೆ ಸದ್ಯದಲ್ಲೇ ಪ್ರಾಪ್ತವಾಗಲಿರುವಂತಹ ಯದುಕುಲ ನಾಶದ ಸಂಗತಿಯನ್ನು ಬಯಲು ಮಾಡಲಿಲ್ಲ. ಆ ಘಟನೆ ಜರುಗಿ ಭಗವಂತ ಪ್ರಸ್ಥಾನಗೈಯುವವರೆಗೆ ಕಾಯುವಂತೆ ರಾಜನಿಗೂ ಅವನ ತಮ್ಮಂದಿರಿಗೂ ಪರೋಕ್ಷವಾಗಿ ಸೂಚನೆಯನ್ನ ಕೊಟ್ಟರು. ಮುಂದಿನ ಶ್ಲೋಕ 51ನೇಯ ಶ್ಲೋಕ. ಧೃತರಾಷ್ಟ್ರ ಸಹ ಭ್ರಾತ್ರ ಗಾಂಧಾರ್ಯಾ ಚ ಸ್ವಭಾರ್ಯಯ ದಕ್ಷಿಣೇನ ಹಿಮವತ ಋಷೀಣಾಮಾಶ್ರಮಂ ಗತಃ. ಓ ರಾಜನೇ, ನಿನ್ನ ದೊಡ್ಡಪ್ಪನಾದ ಧೃತರಾಷ್ಟ್ರ, ಅವನ ತಮ್ಮನಾದ ವಿದುರ ಮತ್ತು ಧೃತರಾಷ್ಟ್ರನ ಹೆಂಡತಿಯಾದ ಗಾಂಧಾರಿ ಇವರು ಮಹರ್ಷಿಗಳ ಆಶ್ರಮಗಳಿರುವ ಹಿಮಾಲಯ ಪರ್ವತದ ದಕ್ಷಿಣ ಭಾಗಕ್ಕೆ ಹೋಗಿದ್ದಾರೆ. ಹೇ ರಾಜನ್, तुम्हारे बड़े बाप धृतराष्ट्र
छोटे बाप विदुर और बड़ी माँ गांधारी ये सब महर्षियों के आश्रम रहे हिमालय पर्वत के दक्षिण भाग को गए हैं. ಮಹಾರಾಜ ಯುಧಿಷ್ಠಿರನ ದುಃಖವನ್ನ ಉಪಶಮನ ಮಾಡಲು ನಾರದರು ಎಲ್ಲಕ್ಕಿಂತ ಮೊದಲು ತತ್ವಶಾಸ್ತ್ರದ ದೃಷ್ಟಿಯಿಂದ ಮಾತನಾಡಿದರು. ಆ ಬಳಿಕ ತಮ್ಮ ಮುಂಗಾಣಿಕೆಯ ಶಕ್ತಿಯಿಂದ ತಾವು ಕಾಣಬಹುದಾಗಿದ್ದ ಅವನ ದೊಡ್ಡಪ್ಪನ ಭಾವಿ ಸಂಚಾರವನ್ನ ವರ್ಣಿಸಲು ಪ್ರಾರಂಭಿಸಿದರು. ಅದನ್ನು ಈ ಕೆಳಗಿನಂತೆ ವಿವರಿಸಲು ತೊಡಗಿದರು. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.